ಒಂದು ಕಡೆ ಪ್ರಪಂಚವೇ ತಿರುಗಿ ನೋಡುವ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, $1 ಬಿಲಿಯನ್ ಸ್ಟಾರ್ಟ್ಅಪ್ಗಳು, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಮತ್ತು ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್. ಇನ್ನೊಂದು ಕಡೆ ಅದೇ ರಾಜ್ಯದ ಇನ್ನೊಂದು ಮುಖ. ಬೇಸಿಗೆ ಬಂದರೆ ಉದ್ಯೋಗ ಹುಡುಕಿಕೊಂಡು ಮಹಾರಾಷ್ಟ್ರ, ಗೋವಾ, ಬೆಂಗಳೂರಿಗೆ ಗೂಳೆ ಹೋಗುವ ಲಕ್ಷಾಂತರ ಜನ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೂ ಪರದಾಡುವ ಹಳ್ಳಿಗಳು. ಇದು ಎರಡು ಬೇರೆ ಬೇರೆ ರಾಜ್ಯಗಳ ಕಥೆಯಲ್ಲ, ಬದಲಾಗಿ ಒಂದೇ ರಾಜ್ಯದ, ಒಂದೇ ಸರ್ಕಾರದ, ಒಂದೇ ಟ್ಯಾಕ್ಸ್ ಸಿಸ್ಟಮ್ ಮತ್ತು ಒಂದೇ ಬಜೆಟ್ ಅಡಿಯಲ್ಲಿ ಬರುವ ಎರಡು ಕಟು ವಾಸ್ತವಗಳು. ದ ಕ್ವೆಶ್ಚನ್ ಈಸ್, ಒಂದೇ ಚೀಫ್ ಮಿನಿಸ್ಟರ್, ಒಂದೇ ವಿಧಾನಸೌಧದಿಂದ ಆಡಳಿತ ನಡೆಸಿದರೂ ಕೇವಲ ದಕ್ಷಿಣ ಕರ್ನಾಟಕ ಮಾತ್ರ ಫಸ್ಟ್ ವರ್ಲ್ಡ್ ಎಕನಾಮಿ ತರಹ ಬೆಳೆಯುತ್ತೆ. ಆದರೆ ಉತ್ತರ ಕರ್ನಾಟಕ ಯಾಕೆ ಇನ್ನು ಒದ್ದಾಡುತ್ತಿದೆ? ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಮೇಲ್ನೋಟದ ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ. ಇವತ್ತು ನಾವು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ನಡುವಿನ ಅಸಲಿ ವ್ಯತ್ಯಾಸವನ್ನ ಬಿಚ್ಚಿಡಿದಿದ್ದೇವೆ. ಇದು ಭೌಗೋಳಿಕ ಸಮಸ್ಯೆಯ, ಇತಿಹಾಸದ ಶಾಪವ, ಅಥವಾ ವ್ಯವಸ್ಥಿತವಾಗಿ ನಡೆದ ರಾಜಕೀಯ ಮತ್ತು ಆರ್ಥಿಕ ನಿರ್ಲಕ್ಷ್ಯವ? ಸ್ನೇಹಿತರೆ, ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಯೋಚನಾ ಲಹರಿಯೇ ಬದಲಾಗುತ್ತೆ. ಸ್ನೇಹಿತರೆ, ನೀವು ಸಾಮಾನ್ಯ ಜನರನ್ನ ಅಥವಾ ನಮ್ಮ ಕೆಲವು ರಾಜಕಾರಣಿಗಳನ್ನ ಕೇಳಿದ್ರೆ ಉತ್ತರ ಕರ್ನಾಟಕ ಯಾಕೆ ಹಿಂದೆ ಉಳಿದಿದೆ ಅನ್ನೋದಕ್ಕೆ ಅವರು ಎರಡು ಸ್ಟ್ಯಾಂಡರ್ಡ್ ರೀಸನ್ ಕೊಡ್ತಾರೆ. ಮೊದಲನೇ ರೀಸನ್, ಉತ್ತರ ಕರ್ನಾಟಕ ಅಂದ್ರೆ ಬರೀ ಬಿಸಿಲು, ಅಲ್ಲಿ ನೀರಿಲ್ಲ, ರಿಸೋರ್ಸ್ ಇಲ್ಲ, ಜಿಯೋಗ್ರಫಿ ಸಪೋರ್ಟ್ ಮಾಡಲ್ಲ ಅಂತ. ಆದರೆ ಇದು ನಮಗೆ ನಾವೇ ಹೇಳಿಕೊಳ್ಳುತ್ತಿರುವ ಅತಿ ದೊಡ್ಡ ಸುಳ್ಳು. ಉತ್ತರ ಕರ್ನಾಟಕದಲ್ಲಿ ಹರಿಯುವ ಕೃಷ್ಣ, ಭೀಮಾ ಮತ್ತು ತುಂಗಭದ್ರಾ ನದಿಗಳು ದಕ್ಷಿಣ ಕರ್ನಾಟಕದ ಯಾವ ನದಿಗಳಿಗೂ ಕಮ್ಮಿ ಇಲ್ಲ. ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಸಿಗುವ ಅಪಾರವಾದ ಮಿನರಲ್ ವೆಲ್ತ್, ಕಲಬುರಗಿಯ ಲೈಮ್ ಸ್ಟೋನ್ ಬೆಲ್ಟ್, ಬಾಗಲಕೋಟೆಯ ಅಗ್ರಿಕಲ್ಚರಲ್ ಪೊಟೆನ್ಷಿಯಲ್, ಇಷ್ಟು ನ್ಯಾಚುರಲ್ ರಿಸೋರ್ಸ್ ಇಟ್ಟುಕೊಂಡು ನಮ್ಮಲ್ಲಿ ಸಂಪನ್ಮೂಲಗಳಿಲ್ಲ ಅಂತ ಹೇಳೋದು ಕೇವಲ ಒಂದು ನೆಪ ಮಾತ್ರ. ಇನ್ನು ಎರಡನೇ ರೀಸನ್, ಇತಿಹಾಸದ ಶಾಪ. ನಮಗೆಲ್ಲ ಗೊತ್ತಿರೋ ಹಾಗೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಕರ್ನಾಟಕ ಏಕೀಕರಣ ಆಯಿತು. ಅವತ್ತು ಮೈಸೂರು ಪ್ರಾಂತ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದಾಗಿ ಆಲ್ರೆಡಿ ಒಳ್ಳೆ ರಸ್ತೆಗಳು, ಡ್ಯಾಮ್ಗಳು ಮತ್ತು ಇಂಡಸ್ಟ್ರಿಗಳು ಸಿಕ್ಕಿದ್ದವು. ಆದ್ರೆ ನಿಜಾಮರ ಆಡಳಿತದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿದ್ದ ಬಾಂಬೆ ಕರ್ನಾಟಕ ಅಭಿವೃದ್ಧಿಯಲ್ಲಿ ತುಂಬಾನೇ ಹಿಂದೆ ಇದ್ದವು. ಸೊ 1956ರಲ್ಲಿ ರೇಸ್ ಶುರುವಾದಾಗ ದಕ್ಷಿಣ ಕರ್ನಾಟಕ 50 ಕಿಲೋಮೀಟರ್ ಮುಂದೆ ಇತ್ತು. ಉತ್ತರ ಕರ್ನಾಟಕ 0ಯಿಂದ ಶುರು ಮಾಡಬೇಕಿತ್ತು. ಹೌದು, ಇತಿಹಾಸದಲ್ಲಿ ತಾರತಮ್ಯ ಆಗಿತ್ತು ಅನ್ನೋದು 100% ಸತ್ಯ. ಆದರೆ 1956ರಿಂದ ಇವತ್ತಿಗೆ ಹತ್ತಿರ 70 ವರ್ಷಗಳಾಗಿವೆ. 70 ವರ್ಷಗಳು. ಸ್ನೇಹಿತರೆ, ಜಪಾನ್ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳು ಯುದ್ಧದಲ್ಲಿ ಸಂಪೂರ್ಣವಾಗಿ ನಾಶವಾದರೂ ಕೇವಲ 40-50 ವರ್ಷಗಳಲ್ಲಿ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಆಗಿ ಬೆಳೆದು ನಿಂತಿವೆ. ಅಂಥದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿರೋ ಸಾವಿರಾರು ಕೋಟಿ ಬಜೆಟ್ ಇರುವ ಒಂದು ರಾಜ್ಯದಲ್ಲಿ 70 ವರ್ಷಗಳಾದರೂ ನಮಗೆ ಅದೇ ಇತಿಹಾಸದ ನೆಪ ಹೇಳಿಕೊಂಡು ಕೂರೋಕೆ ನಾಚಿಕೆ ಆಗಲ್ವಾ? ಇತಿಹಾಸ ಒಂದು ನೆಪ ಅಷ್ಟೇ. ಆದರೆ ಅಸಲಿ ಆಟ ಶುರುವಾಗಿದ್ದು 1956ರ ನಂತರ. ಸ್ನೇಹಿತರೆ, 1956ರ ನಂತರ ಬಂಡವಾಳ ಮತ್ತು ಅಧಿಕಾರ ವ್ಯವಸ್ಥಿತವಾಗಿ ಒಂದು ಕಡೆ ಮಾತ್ರ ಶೇಖರಣೆ ಆಗೋಕೆ ಶುರುವಾಯಿತು. IT ಪಾರ್ಕ್ಗಳು, ಯೂನಿವರ್ಸಿಟಿಗಳು ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ದಕ್ಷಿಣ ಕರ್ನಾಟಕದ ಮ್ಯಾಪ್ ಅನ್ನ ದಾಟಲೇ ಇಲ್ಲ. ಆ ದುಡ್ಡಿನ ಹಾದಿಯಲ್ಲಿ ನಾವು ಫಾಲೋ ಮಾಡಿದ್ರೆ ನಮಗೆ ಸಿಗುವ ಸತ್ಯ ಕನ್ನಡಿಗರಾದ ಪ್ರತಿಯೊಬ್ಬರಿಗೂ ಶಾಕ್ ಕೊಡುತ್ತೆ. ಸ್ನೇಹಿತರೆ, ರಾಜಕಾರಣಿಗಳು ಭಾಷಣದಲ್ಲಿ ಸುಳ್ಳು ಹೇಳಬಹುದು, ಆದರೆ ಡೇಟಾ ಮತ್ತು ನಂಬರ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಕರ್ನಾಟಕದ ಆರ್ಥಿಕತೆಯನ್ನ ನಾವು ಎಕ್ಸ್ರೇ ಮಾಡಿ ನೋಡಿದ್ರೆ ನಮಗೆ ಕಾಣುವ ಚಿತ್ರಣ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಸ್ನೇಹಿತರೆ, ಕರ್ನಾಟಕದ ಒಟ್ಟು GDPಯಲ್ಲಿ ಕೇವಲ ಬೆಂಗಳೂರು ನಗರ ಒಂದೇ ಸುಮಾರು 35-40% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರ ಜೊತೆಗೆ ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ ಸೇರಿಸಿದರೆ ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ಸಂಪತ್ತು ದಕ್ಷಿಣದ ಕೆಲವು ಜಿಲ್ಲೆಗಳಲ್ಲಿ ಲಾಕ್ ಆಗಿದೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾ ಆದಾಯದ ಲೆಕ್ಕ ತೆಗೆದುಕೊಂಡರೆ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡದ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಕಲ್ಯಾಣ ಕರ್ನಾಟಕದ ಯಾದಗಿರಿ ಅಥವಾ ಕೊಪ್ಪಳದ ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ 3-4 ಪಟ್ಟು ಹೆಚ್ಚು. ಯೋಚನೆ ಮಾಡಿ, ಒಂದೇ ರಾಜ್ಯ, ಒಂದೇ ಸರ್ಕಾರ, ಆದರೆ ದಕ್ಷಿಣದಲ್ಲಿ ಹುಟ್ಟಿದವನಿಗೆ ಸಿಗುವ ಆರ್ಥಿಕ ಭದ್ರತೆ ಉತ್ತರದಲ್ಲಿ ಹುಟ್ಟಿದವನಿಗೆ ಯಾಕೆ ಸಿಗ್ತಿಲ್ಲ? ಇದಕ್ಕೆ ಕಾರಣ
ಬೆಂಗಳೂರು ಕೇಂದ್ರಿತ ಆಡಳಿತ. ಸ್ನೇಹಿತರೆ, ವರ್ಷಗಳ ಕಾಲ ನಮ್ಮನ್ನಾಳಿದ ಪ್ರತಿಯೊಂದು ಸರ್ಕಾರಗಳು ಒಂದು ದೊಡ್ಡ ತಪ್ಪು ಮಾಡಿದವು. ಇಡೀ ರಾಜ್ಯದ ಬಜೆಟ್ನ ಸಿಂಹಪಾಲು ಕೇವಲ ಬೆಂಗಳೂರನ್ನ ಗ್ಲೋಬಲ್ ಸಿಟಿ ಮಾಡುವುದರಲ್ಲೇ ಕರಗಿ ಹೋಯಿತು. ವಿದೇಶದಿಂದ ಬರೋ ಪ್ರತಿಯೊಂದು ದೊಡ್ಡ ಇನ್ವೆಸ್ಟ್ಮೆಂಟ್, ITPT ಪಾರ್ಕ್ಗಳು, ರಿಸರ್ಚ್ ಸೆಂಟರ್ಗಳು ಎಲ್ಲದಕ್ಕೂ ಬೆಂಗಳೂರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರು. ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರು ಗೊತ್ತಾ? ಕೇವಲ ಭರವಸೆಗಳು ಮತ್ತು ಪ್ಯಾಕೇಜ್ಗಳು. 2002ರಲ್ಲಿ ಪ್ರೊಫೆಸರ್ DM ನಂಜುಂಡಸ್ವಾಮಿಯವರ ನೇತೃತ್ವದ ಕಮಿಟಿ ಒಂದು ಐತಿಹಾಸಿಕ ವರದಿಯನ್ನ ಕೊಡುತ್ತೆ. ಅದು ಕರ್ನಾಟಕದ ಕನ್ನಡಿ. ಆ ರಿಪೋರ್ಟ್ ನಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಕರ್ನಾಟಕದ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದಿವೆ. ಅದರಲ್ಲಿ ಅತಿ ಹೆಚ್ಚು ತಾಲೂಕುಗಳು ಇರೋದು ಉತ್ತರ ಕರ್ನಾಟಕದಲ್ಲಿ ಅಂತ. ಈ ಅಸಮತೋಲನವನ್ನ ಸರಿಪಡಿಸಲು ಸಾವಿರಾರು ಕೋಟಿ ರೂಪಾಯಿಗಳ ಸ್ಪೆಷಲ್ ಪ್ಯಾಕೇಜ್ ಘೋಷಣೆಯಾಯಿತು. ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಅಡಿಯಲ್ಲಿ ವಿಶೇಷ ಸ್ಥಾನಮಾನ, ಎಜುಕೇಶನ್ ಮತ್ತು ಉದ್ಯೋಗದಲ್ಲಿ ರಿಸರ್ವೇಶನ್ ಕೂಡ ಸಿಕ್ತು. ಆದರೆ ನಮಗೆ ಕಾಡುವ $1 ಮಿಲಿಯನ್ ಪ್ರಶ್ನೆ, ಫಂಡ್ ರಿಲೀಸ್ ಆದ್ರೂ ರಿಸರ್ವೇಶನ್ ಸಿಕ್ಕರು ಆ ಭಾಗದ ಚಿತ್ರಣ ಯಾಕೆ ಬದಲಾಗಲಿಲ್ಲ? ಯಾಕಂದ್ರೆ ಫಂಡ್ ಅಲೋಕೇಶನ್ ಬೇರೆ, ಫಂಡ್ ಎಕ್ಸಿಕ್ಯೂಷನ್ ಬೇರೆ. ದುಡ್ಡು ಬಿಡುಗಡೆ ಆಗುತ್ತೆ, ಆದರೆ ಅದು ರೋಡ್ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೋಗುವ ಬದಲು ಕಾಂಟ್ರಾಕ್ಟರ್ಗಳ ಜೇಬಿಗೆ, ಎಲೆಕ್ಷನ್ ಫಂಡ್ಗಳಿಗೆ ಮತ್ತು ಶಾರ್ಟ್ ಟರ್ಮ್ ಪೊಲಿಟಿಕ್ಸ್ಗೆ ಬಳಕೆ ಆಯಿತು. ಇದನ್ನ ಎಕನಾಮಿಕ್ಸ್ ನಲ್ಲಿ ಕ್ಲಸ್ಟರ್ ಎಕನಾಮಿಕ್ಸ್ ಅಂತ ಕರೀತಾರೆ. ಸ್ನೇಹಿತರೆ, ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ಇನ್ವೆಸ್ಟ್ಮೆಂಟ್ ಬಂದ್ರೆ ಡೆವಲಪ್ಮೆಂಟ್ ಆಗುತ್ತಾ ಅಥವಾ ಡೆವಲಪ್ಮೆಂಟ್ ಇದ್ರೆ ಇನ್ವೆಸ್ಟ್ಮೆಂಟ್ ಬರುತ್ತಾ? ಇದು ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ತರಹದ ಪ್ರಶ್ನೆ. ಸ್ನೇಹಿತರೆ, ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಕರ್ನಾಟಕಕ್ಕೆ ಫ್ಯಾಕ್ಟರಿ ಹಾಕೋಕೆ ಬಂದರೆ ಅವರು ಮೊದಲು ಕೇಳೋದು 24/7 ಕರೆಂಟ್ ಇದೆಯಾ, ಪೋರ್ಟ್ ಮತ್ತು ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇದೆಯಾ, ಸ್ಕಿಲ್ಡ್ ಲೇಬರ್ ಇದ್ದಾರಾ ಅಂತ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ ಅಥವಾ ರಾಯಚೂರಿನಲ್ಲಿ ಸರ್ಕಾರ ಈ ಬೇಸಿಕ್ ಇಕೋಸಿಸ್ಟಮ್ ಅನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಲಿಲ್ಲ. ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಇಲ್ಲವೋ ಪ್ರೈವೇಟ್ ಕಂಪನಿಗಳು ಅಲ್ಲಿಗೆ ಹೋಗೋದಿಲ್ಲ. ಅವರು ವಾಪಸ್ ಬೆಂಗಳೂರು, ಮೈಸೂರು ಅಥವಾ ಪಕ್ಕದ ಪುಣೆ, ಹೈದರಾಬಾದ್ ಕಡೆ ಮುಖ ಮಾಡ್ತಾರೆ. ಸ್ನೇಹಿತರೆ, ಸರ್ಕಾರಗಳು ಉತ್ತರ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಿರೇಜ್ ಅಂದರೆ ಒಂದು ಮರೀಚಿಕೆಯನ್ನ ಸೃಷ್ಟಿ ಮಾಡಿದವು. ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ, ಸಾವಿರಾರು ಕೋಟಿ MOU ಸೈನ್ ಮಾಡ್ತಾರೆ, ಆದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಒಂದು ಇಟ್ಟಿಗೆ ಕೂಡ ಇಡಲ್ಲ. ಕಲ್ಯಾಣ ಕರ್ನಾಟಕಕ್ಕೆ 371J ತಂದು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು ನಿಜ, ಆದರೆ ಮೀಸಲಾತಿ ಇದ್ರೆ ಸಾಕ? ಕೆಲಸ ಕೊಡೋಕೆ ಅಲ್ಲಿ ಇಂಡಸ್ಟ್ರಿಗಳೇ ಇಲ್ಲ ಅಂದಮೇಲೆ ಆ ಮೀಸಲಾತಿ ಸರ್ಟಿಫಿಕೇಟ್ ಇಟ್ಕೊಂಡು ಯುವಕರು ಉಪ್ಪಿನಕಾಯಿ ನೆಕ್ಕಬೇಕಾ? ಕೊನೆಗೆ ಅದೇ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಉದ್ಯೋಗ ಹುಡುಕಿಕೊಂಡು ಮತ್ತೆ ಬೆಂಗಳೂರು ರೈಲು ಹತ್ತಬೇಕು. ಇದೇ ಅಲ್ವಾ ಆಗ್ತಾ ಇರೋದು? ಈ ಇಕೋಸಿಸ್ಟಮ್ ಫೇಲ್ಯೂರ್ ಹಿಂದೆ ಇರೋದು ಭೌಗೋಳಿಕ ಕಾರಣವಲ್ಲ, ಅದರ ಹಿಂದೆ ಇರೋದು ಒಂದು ದೊಡ್ಡ ಲೀಡರ್ಶಿಪ್ ಪ್ಯಾರಾಡಾಕ್ಸ್. ಇಲ್ಲಿಯವರೆಗೆ ನಾವು ಸಿಸ್ಟಮ್ನ ಬ್ಲೇಮ್ ಮಾಡಿದ್ದೆ, ಆದರೆ ಅಸಲಿ ಪ್ರಾಬ್ಲಮ್ ಇರೋದು ವಿಧಾನಸೌಧದಲ್ಲಿ ಮಾತ್ರ ಅಲ್ಲ. ಆ ಪ್ರಾಬ್ಲಮ್ ನಿಮ್ಮೆಲ್ಲರ ವೋಟಿಂಗ್ ಬೂತ್ ನಲ್ಲಿದೆ. ಸ್ನೇಹಿತರೆ, ನೀವು ಎಕನಾಮಿಕ್ಸ್ ಬಿಟ್ಟು ಸ್ವಲ್ಪ ಪಾಲಿಟಿಕ್ಸ್ ಕಡೆ ಗಮನ ಹರಿಸಿದರೆ ನಿಮಗೊಂದು ಲೀಡರ್ಶಿಪ್ ಪ್ಯಾರಾಡಾಕ್ಸ್ ಕಾಣಿಸುತ್ತೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ. ಕೆಲವು ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದೇ ಮನೆತನ ಅಥವಾ ಒಂದೇ ನಾಯಕ 15, 20, 25 ವರ್ಷಗಳಿಂದ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಅವರು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ದಾರೆ. ಆದರೆ ಆಶ್ಚರ್ಯದ ವಿಷಯ ಏನಂದ್ರೆ ಅದೇ ಕ್ಷೇತ್ರಗಳು ಇವತ್ತಿಗೂ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ರಾಜ್ಯದ ಬಾಟಮ್ 10 ಲಿಸ್ಟ್ ನಲ್ಲಿವೆ. ಅಧಿಕಾರ ಅವರ ಕೈಯಲ್ಲೇ ಇತ್ತು, ಮಿನಿಸ್ಟರ್ ಪೋಸ್ಟ್ ಅವರ ಹತ್ತಿರಾನೇ ಇತ್ತು. ಆದರೂ ಅವರ ಜಿಲ್ಲೆ ಯಾಕೆ ಡೆವಲಪ್ ಆಗಲಿಲ್ಲ? ಬಿಕಾಸ್ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಎರಡು ಬೇರೆ ಬೇರೆ ಪಾಲಿಟಿಕ್ಸ್ ಅನ್ನ. ಒಂದು ಆರ್ಥಿಕ ರಾಜಕಾರಣ, ಇನ್ನೊಂದು ಭಾವನಾತ್ಮಕ ರಾಜಕಾರಣ. ಯಾವಾಗ ನೀವು ಎಲೆಕ್ಷನ್ ನಲ್ಲಿ ನಮ್ಮ ಊರಿಗೆ IT ಪಾರ್ಕ್ ಬೇಕು, ಇರಿಗೇಷನ್ ಪ್ರಾಜೆಕ್ಟ್ ಬೇಕು, ನಮ್ಮ ಮಕ್ಕಳಿಗೆ ಗ್ಲೋಬಲ್ ಲೆವೆಲ್ ಸ್ಕೂಲ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿರೋ ಆವಾಗ ಅದು ಎಕನಾಮಿಕ್ ಪಾಲಿಟಿಕ್ಸ್. ಆದರೆ ಯಾವಾಗ ಎಲೆಕ್ಷನ್ಗಳು ಕೇವಲ ಅವನು ನಮ್ಮ ಜಾತಿಯವನು, ಅವನು ನಮ್ಮ ಧರ್ಮದವನು, ಅವನು ಅವರ ಮಗ, ಇವಳು ಅವರ ಮಗಳು, ನಮಗೆ 500 ರೂಪಾಯಿ ಸೀರೆ ಮತ್ತು ಹೆಂಡ ಕೊಟ್ಟರು ಅನ್ನೋ ಆಧಾರದ ಮೇಲೆ ನಡೆಯುತ್ತೋ ಅದು ಎಮೋಷನಲ್ ಪಾಲಿಟಿಕ್ಸ್. ಉತ್ತರ ಕರ್ನಾಟಕದ ಬಹುತೇಕ ಕಡೆ ದಶಕಗಳಿಂದ ಗೆಲ್ಲುತ್ತಾ ಬಂದಿರೋದು ಈ ಎಮೋಷನಲ್ ಪಾಲಿಟಿಕ್ಸ್. ಸ್ನೇಹಿತರೆ, ಇದು ವಿಡಿಯೋದ ಅತಿ ಕಟುವಾದ ಸತ್ಯ. ಇದನ್ನ ಕೇಳಿ ನಿಮಗೆ ಬೇಜಾರಾಗಬಹುದು, ಕೋಪ ಬರಬಹುದು.
ಆದರೆ ಇದು ವಾಸ್ತವ. ನಾವೆಲ್ಲರೂ ಬರೀ ಸರ್ಕಾರಗಳನ್ನ ಲೀಡರ್ಗಳನ್ನ ಬೈತೀವಿ, ಆದರೆ ಅಸಲಿ ಪ್ರಾಬ್ಲಮ್ ಇರೋದು ವೋಟರ್ಗಳಾದ ನಮ್ಮಲ್ಲಿ. ಒಂದು ವೇಳೆ ಒಬ್ಬ ನಾಯಕ 5 ವರ್ಷ ಫೇಲ್ ಆದ್ರೆ ಅದು ಆ ನಾಯಕನ ತಪ್ಪು. ಆದರೆ ಅದೇ ನಾಯಕನನ್ನ ನೀವು ಮತ್ತೆ 5 ವರ್ಷಕ್ಕೆ 10 ವರ್ಷಕ್ಕೆ ಆರಿಸಿ ತಂದ್ರೆ ಅದು ಯಾರ ತಪ್ಪು? ಚುನಾವಣೆ ಬಂದಾಗ ನಮ್ಮ ಯುವಕರು ನಾಯಕರ ಕಾರಿನ ಹಿಂದೆ ಜೈಕಾರ ಹಾಕಿಕೊಂಡು ಓಡ್ತಾರೆ. ಆದ್ರೆ ಅದೇ ಯುವಕರು, ಸರ್ ನಮ್ಮ ಊರಿನಲ್ಲಿ ಎಷ್ಟು ಫ್ಯಾಕ್ಟರಿ ತಂದ್ರಿ, ಎಷ್ಟು ಜನರಿಗೆ ಕೆಲಸ ಕೊಟ್ರಿ, ಹೋದ ಸಾರಿ ಹೇಳಿದ್ದ ಆ ಹೈವೇ ಪ್ರಾಜೆಕ್ಟ್ ಏನಾಯ್ತು ಅಂತ ಎದೆ ತಟ್ಟಿ ಯಾಕೆ ಕೇಳ್ತಿಲ್ಲ? ನೀವು ಪ್ರಶ್ನೆ ಮಾಡೋದನ್ನ ನಿಲ್ಲಿಸಿದ ದಿನವೇ ನಿಮ್ಮ ಊರಿನ ಅಭಿವೃದ್ಧಿ ಸತ್ತು ಹೋಗುತ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ನಾವು ಕಲಿಯಬೇಕಾದ ದೊಡ್ಡ ಪಾಠ ಇರೋದು ಕರಾವಳಿ ಮತ್ತು ಮೈಸೂರು ಭಾಗದಲ್ಲಿ. ಉಡುಪಿ ಮತ್ತು ದಕ್ಷಿಣ ಕನ್ನಡದ ಇತಿಹಾಸ ನೋಡಿ. ಅವರು ಪ್ರತಿಯೊಂದಕ್ಕೂ ವಿಧಾನಸೌಧದ ಕಡೆ ಕೈಯೊಡ್ಡಿ ಕೂರಲಿಲ್ಲ. ಅಲ್ಲಿನ ಲೋಕಲ್ ಜನ, ಪ್ರೈವೇಟ್ ಸಂಸ್ಥೆಗಳು ಮುಂದೆ ಬಂದು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಎಜುಕೇಶನ್ ಹಬ್ಗಳನ್ನು ಕಟ್ಟಿದ್ರು. ಮಣಿಪಾಲ್ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ದೇಶದ ಅತಿ ದೊಡ್ಡ ಬ್ಯಾಂಕ್ಗಳಾದ ಸಿಂಡಿಕೇಟ್, ಕೆನರಾ, ಕಾರ್ಪೊರೇಷನ್ ಬ್ಯಾಂಕ್ಗಳು ಹುಟ್ಟಿದ್ದು ಅದೇ ಮಣ್ಣಲ್ಲಿ. ಅವರು ಬಿಲ್ಡ್ ಮಾಡಿದ್ದು ಬಿಲ್ಡಿಂಗ್ಗಳನ್ನಲ್ಲ, ಬದಲಾಗಿ ಹ್ಯೂಮನ್ ಕ್ಯಾಪಿಟಲ್ ಅನ್ನ. ಅಲ್ಲಿನ ಜನ ತಮ್ಮ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವ ರೀತಿಯೇ ಬೇರೆ. ಅವರು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ವೋಟ್ ಹಾಕ್ತಾರೆ. ಉತ್ತರ ಕರ್ನಾಟಕ ಈಗ ಮಾಡಬೇಕಾಗಿರೋದು ಅದನ್ನೇ. ಮೊದಲನೆಯದು ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಲಿಟಿಕ್ಸ್. ನಾಯಕರು ಎಲೆಕ್ಷನ್ಗೆ ಬಂದಾಗ ಅವರ ಜಾತಿ ನೋಡಬೇಡಿ, ಅವರ ರಿಪೋರ್ಟ್ ಕಾರ್ಡ್ ನೋಡಿ. ಎರಡನೆಯದು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಕಾರಿಡಾರ್. ಇದು ಕರ್ನಾಟಕದ ಮುಂದಿನ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗುವ ತಾಕತ್ತಿದೆ. ಇಲ್ಲಿ ಲೋಕಲ್ ಬಿಸ್ನೆಸ್ಗಳು ಬೆಳೆಯಬೇಕು. ಮೂರನೆಯದು ಅಗ್ರಿಟೆಕ್ ಅಂಡ್ ಫುಡ್ ಪ್ರೊಸೆಸಿಂಗ್. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಅಗ್ರಿಕಲ್ಚರಲ್ ಪೊಟೆನ್ಷಿಯಲ್ ಅಪಾರ. ಬರೀ ಕಚ್ಚಾ ಮಾಲು ಮಾರುವ ಬದಲು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮತ್ತು ಅಗ್ರಿಟೆಕ್ ಸ್ಟಾರ್ಟ್ಅಪ್ಗಳು ಅಲ್ಲಿ ಹುಟ್ಟಬೇಕು. ನಾಲ್ಕನೆಯದು ಯೂತ್ ಲೀಡರ್ಶಿಪ್. ಬುದ್ಧಿವಂತ ಯುವಕರು ಕೇವಲ IT ಕಂಪನಿಗಳಲ್ಲಿ ಕೂರೋದಲ್ಲ, ಅವರು ಲೋಕಲ್ ಗವರ್ನೆನ್ಸ್ಗೆ ಬರಬೇಕು. ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಹೊಸ ರಕ್ತ ಹರಿಯಬೇಕು. ಸ್ನೇಹಿತರೆ, ಡೆವಲಪ್ಮೆಂಟ್ ಅನ್ನೋದು ಭೌಗೋಳಿಕತೆಯಿಂದ ಬರೋದಲ್ಲ, ಅದೃಷ್ಟದಿಂದಂತೂ ಖಂಡಿತ ಬರೋದಿಲ್ಲ. ಅಭಿವೃದ್ಧಿ ಅನ್ನೋದು ಬೆಂಗಳೂರು ಅಥವಾ ಡೆಲ್ಲಿಯಲ್ಲಿ ಕೂತು ನಮಗೆ ಯಾರೋ ಹಾಕುವ ಭಿಕ್ಷೆಯಲ್ಲ. ಅದು ಎಚ್ಚೆತ್ತ ಸಮಾಜ ಕಿತ್ತುಕೊಳ್ಳುವ ಹಕ್ಕು. ಸಮಾಜವು ಯಾವಾಗ ಭರವಸೆಗಳಿಗಿಂತ ರಿಸಲ್ಟ್ಸ್ಗೆ ಬೆಲೆ ಕೊಡುತ್ತೋ ಆವತ್ತು ಚಿತ್ರಣ ಬದಲಾಗುತ್ತೆ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರೋದು ಯಾವುದೇ ರಾಜಕೀಯ ಪಕ್ಷಗಳ ಕೈಯಲ್ಲಿ ಅಲ್ಲ, ಬದಲಾಗಿ ಅವುಗಳನ್ನ ಆಯ್ಕೆ ಮಾಡೋ ವೋಟರ್ಸ್ ಆದ ನಮ್ಮ ಕೈಯಲ್ಲಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ ವಾಸ್ತವ ಮತ್ತು ತೋರಿಸಿದ ಡೇಟಾ ಸತ್ಯ ಅಂತ ಅನಿಸಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ. ಇದು ಕೇವಲ ಒಂದು ವಿಡಿಯೋ ಆಗಿ ಉಳಿಯಬಾರದು, ಇದೊಂದು ಚರ್ಚೆಯಾಗಬೇಕು. ಕಾಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಪ್ರಕಾರ ಉತ್ತರ ಕರ್ನಾಟಕದ ಹಿಂದುಳಿಯುವಿಕೆಗೆ ಯಾರು ಕಾರಣ? ನಾಯಕರು ಅಥವಾ ಅವರನ್ನು ಆರಿಸುವ ನಾವು? ಮುಂಬರುವ ಇಂತಹ ಮತ್ತಷ್ಟು ಡೀಪ್ ಮತ್ತು ಇನ್ವೆಸ್ಟಿಗೇಟಿವ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ರೋಚಕ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.